ನಮಗೆ ಹೃದಯ ಇರೋದು ಒಂದು. ಹೌದು. ಗಂಡ ಹೆಂಡತಿದು ಎರಡು ಹೃದಯ. ಅದು ಒಂದು ಆಗಿರಬೇಕಿತ್ತು, ಆಗಿಲ್ಲ. ಆಗಿರ್ಬೇಕಲ್ವಾ? ಹೇಳೋದಷ್ಟೇ, ಆಗಿಲ್ಲ. ಅದು ಅಲ್ಲೇ ಇದೆ, ಇದಿಲ್ಲೇ ಇದೆ. ಈಗ ಈ ಹೃದಯಕ್ಕೆ ನಾವು ಶುದ್ಧೀಕರಣ ಮಾಡ್ತಕ್ಕಂಥದ್ದು. ಹೃದಯಕ್ಕೆ ಹೆಂಗೆ ಶುದ್ಧೀಕರಣ ಮಾಡೋದು? ನಾವು ಉಸಿರಾಡ್ತಾ ಇದ್ದೀವಲ್ಲ ಅಲ್ವಾ? ಹೌದು. ಆದರೆ ಇದ್ರ ಸತ್ಯ ಕರೆಕ್ಟಾಗಿ ತಿಳ್ಕೊಂಡಾಗ ನಾವು ಉಸಿರಾಡ್ತಾ ಇರ್ತಕ್ಕಂತಹ ಲೆಕ್ಕಾಚಾರಕ್ಕೆ ನಮ್ಮ ದೇಹದಲ್ಲಿ ಇರತಕ್ಕಂತಹ ಅಂಗಾಂಗಗಳನ್ನು ನಾವು ಪರಿಚಯ ಮಾಡ್ಕೊಳಕ್ಕೆ ಹೋದರೆ ನಮಗೆ ಶ್ವಾಸಕೋಶ ಅಂತಕ್ಕಂಥ ವಿಷಯ ಗೊತ್ತಿದೆ. ಅದೇ ಕರೋನಾ ಮೆಸೇಜ್ ಅಲ್ವೇನಮ್ಮ? ಇದಕ್ಕೆ ಕರೋನಾ ಮೆಸೇಜ್ ಅಂತ ನಾನು ಹೆಸರಿಟ್ಟಿದ್ದೀನಿ. ಕರೋನಾ ಅಂದರೆ ಶ್ವಾಸಕೋಶಗಳು ನಿಮ್ದಲ್ಲ, ಕೆಟ್ಟು ಎಲ್ಲ ಪೂರ್ತಿ ಎಲ್ಲ ಹೊಗೆ ತುಂಬ್ಕೊಂಡ್ಬಿಟ್ಟೈತೆ ಅಂತ ನೀವು ತಿಳ್ಕೊಬೇಕು. ಆ ಹೊಗೆ ಶೀತ ಆಗ್ಬೋದು, ಉಷ್ಣ ಆಗ್ಬೋದು, ರೋಗ ಆಗ್ಬೋದು, ಎನಿವನ್. ಯಾಕೆಂದರೆ ಹೃದಯಕ್ಕೆ ಫಸ್ಟು ರಿಪೇರಿ ಮಾಡ್ತಕ್ಕಂತಹ ವಿಚಾರ, ರಕ್ತಕ್ಕೆ ಪೂರ್ಣವಾಗಿರ್ತಕ್ಕಂಥ ಭಾಗ, ಹೃದಯಕ್ಕೆ ಹತ್ತಿರವಾದಂಥ ಭಾಗ ಶ್ವಾಸಕೋಶ. ಅಲ್ಲಿಂದ ಇಲ್ಲಿಗೆ ಬರಬೇಕು, ಇಲ್ಲಿಂದ ಅಲ್ಲಿಗೆ ಹೋಗಬೇಕು, ರೊಟೇಷನ್ ಆಗಬೇಕು. ಇದು ನಮ್ಮಲ್ಲಿ ಆಗ್ತಾ ಇರ್ತಕ್ಕಂತಹ ಉಸಿರಾಟದ ಪ್ರಕ್ರಿಯೆಯನ್ನು ಶುದ್ಧೀಕರಣ ಮಾಡ್ತಕ್ಕಂಥದ್ದೇ ಶ್ವಾಸಕೋಶ, ಅಷ್ಟೇ ಅತಿ ಮುಖ್ಯವಾಗಿ. ಇನ್ನು ನಾವು ತಿಂದಂಥ ಆಹಾರವನ್ನು ನಮ್ಮ ಮೂತ್ರಪಿಂಡ ಏನೇನು ಬೇಕು ಅದೆಲ್ಲ ಇಟ್ಕೊಂಡು ಬೇಡದೆಲ್ಲ ಆಚೆ ಕಳಿಸುತ್ತೆ. ಇದು ಅದರ ಕೆಲಸ. ಈ ಎರಡೂ ಅಂಗಾಂಗಗಳನ್ನು ನಾವು ಗುರುತಿಸ್ಕೋಬೇಕಾಗತ್ತೆ. ಗುರುತಿಸ್ಕೊಂಡಿಲ್ಲ. ಯಾಕೆ ಅಂದರೆ ಅದೇನದು ಮಗು ಮಾಡ್ಕೊಳ್ಳೋಕ್ಕೂ ಅದಕ್ಕೂ ಏನು ಸಂಬಂಧ? ಇದು ತಿಳ್ಕೊಬೇಕು ಬೇಡ ಅಂತಿಮ್ಮ? ತಿಳ್ಕೊಬೇಕು ಗುರುಜಿ. ಯಾವಾಗ ತಿಳ್ಕೊಳ್ಳೋದು? ಯಾವ ಕಾಲೇಜ್ ಐತಿ ಇದಕ್ಕೆ? ಎಲ್ಲಿ ಹೇಳ್ಕೊಡ್ತಾರೆ ಇದನ್ನು? ಇದೊಂದು ಪ್ರಶ್ನೆ ಉತ್ಪತ್ತಿ ಆಗುತ್ತೆ. ನೀವು ಹೇಳ್ಬಿಟ್ರಿ ಸ್ವಾಮಿ, ನೀವೇನು ಹೇಳ್ತೀರಿ? ಬೇರೆಯವ್ರು ಹೇಳಬೇಕಲ್ಲ. ಅದೇ ತಾನೇ ಬಂದಿರೋ ಪರಿಸ್ಥಿತಿ. ಅದಕ್ಕೆ ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದು ನೀವೇ ತಿಳ್ಕೊಂಡ್ರೆ ಅಟ್ಲೀಸ್ಟ್ ಕೊನೆ ಪಕ್ಷ ಇನ್ನೂ 4 ಜನಕ್ಕೆ ಅಟ್ಲೀಸ್ಟ್ ಕೊನೆ ಪಕ್ಷ ಇಲ್ಲ ಈ ಸತ್ಯ ಹಿಂಗಿದೆ ಅಂತ ಹೇಳ್ಬೋದು. ಅದಕ್ಕೆ ನಿಮ್ಮ ಮುಂದೆ ಇದನ್ನು ಇಡ್ತಾ ಇದ್ದೀನಿ. ಯಾರು ಹೇಳ್ತಾ ಇದ್ದಾರೆ, ಯಾಕೆ ಹೇಳ್ತಾ ಇಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ನಾನು ಹೇಳಿ ಸಾಕಷ್ಟು ಬೇಜಾರಾಗೋಷ್ಟು ಮಟ್ಟಕ್ಕೂ ಹೇಳ್ಬಿಟ್ಟಿದ್ದೀನಿ. ಅದನ್ನು ಪದೇ ಹೇಳ್ತಾರೆ, ನನಗೂ ಚೆನ್ನಾಗಿಲ್ಲ, ನಿಮಗೂ ಚೆನ್ನಾಗಿಲ್ಲ. ಅದಕ್ಕೆ ನಿಮ್ಮ ದೇಹಕ್ಕೆ ನೀವೇ ಅಧಿಪತಿಯಾಗಿ ಅನ್ನೋದೇ ಒಂದು ಈ ಕಾರ್ಯಕ್ರಮದ ಪೂರ್ಣವಾದ ಮೂಲ ಉದ್ದೇಶ ಆಗಿದೆ. ಅದಕ್ಕೋಸ್ಕರವಾಗಿ ಈ ವಿಚಾರವನ್ನು ಗಮನಿಸದೇ ಇರತಕ್ಕಂತಹ ಒಂದು ಲೆಕ್ಕಾಚಾರ ಏನಾಗಿದೆ ಅಂದರೆ, ಇದೆರಡಕ್ಕೂ ಒಂದು ಲಿಂಕ್ ಬೇಕು. ಇದೆರಡೂ ರಿಪೇರಿ ಆಗಬೇಕು. ಇದಕ್ಕೆ ಏನು ಬೇಕಾಗತ್ತೆ ಅಂತಕ್ಕಂಥದ್ದು ಅಂದರೆ, ಕೆಲಸ ಮಾಡೋರನ್ನ ಒಂದು ಭಾಗ ಇಟ್ಕೊಳ್ಳೋಣ. ದಿನಚರಿ ಕೆಲಸ, ಕೈಯಿಂದೋ ಕಾಲಿಂದೋ ಓಡಾಡೋದು, ಕೆಲಸ ಮಾಡೋದು, ಏನೋ ಒಂದು ಭಾಗ, ಇದೊಂದು ಭಾಗ. ಇನ್ನೊಂದು ಕೂತ್ಕೊಂಡು AC ಕೆಳಗಡೆ, ಫ್ಯಾನ್ ಕೆಳಗಡೆ ಕೂತ್ಕೊಂಡು ಕೆಲಸ ಮಾಡೋದು ಒಂದು ಭಾಗ ಇಟ್ಕೊಳ್ಳೋಣ. ಸ್ಕೂಲ್ ಹುಡುಗರಿಂದ ಹಿಡಿದು ಆಫೀಸ್ಗೆ ಹೋಗೋವರೆಗೂ ಈ ಒಂದು ಭಾಗ ಆರಾಮಾಗಿ ಕೂತ್ಕೊಂಡು ಕೆಲಸ ಮಾಡೋದು. ಹೌದಾ? ಇದೆರಡು ಭಾಗ ಒಪ್ಕೋಬೋದಲ್ಲ? ಈ ಎರಡು ಭಾಗದಲ್ಲಿ ಎರಡು ಹೃದಯ ಚೇಂಜ್ ಆಗ್ತದೆ. ಒಂದು ಹೃದಯ ಎರಡಾಗತ್ತೆ. ಆಶ್ಚರ್ಯ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಒಂದು ಹೃದಯ ಎರಡಾಗತ್ತೆ. ಹೇಗದು? ಚೆನ್ನಾಗಿ ಕೆಲಸ ಮಾಡೋರು ಓಡಾಡಿಕೊಂಡು ಕೈ ಕಾಲು ಯಾವಾಗಲೂ ಅಳ್ಳಾಡ್ತಾ ಇರಬೇಕು. ಯಾಕೆ ಅಂದರೆ ಭೂಮಿ ಸುತ್ತಾ ಇದೆ ಅಂತ ನಾವು ಒಪ್ಕೊಂಡಿದ್ದೀವಿ. ನಾವೇನು ಮಾಡ್ತಾ ಇಲ್ಲ. ಕಳ್ಳರು, ಸೋಮಾರಿಗಳು, ಅವಿವೇಕಿಗಳು. ಹೌದಲ್ಲಮ್ಮ? ನಾವೇನು ಮಾಡ್ತಾ ಇಲ್ಲ. AC ಕೆಳಗಡೆ ಕೂತಿದ್ದೀವಿ, ಫ್ಯಾನ್ ಕೆಳಗಡೆ ಕೂತಿದ್ದೀವಿ. ಇದಾಗಲ್ಲ. ಭೂಮಿನೇ ಸುತ್ತಾ ಇದೆ ಅಂದಮೇಲೆ ನೀವು ಕೂತ್ಕೊಂಡ್ರೆ ಹೆಂಗಾಗತ್ತೆ? ಅದಕ್ಕೆ ಹೃದಯ ನಿಮ್ಮದಲ್ಲ. ಡಿಸೈಡ್. ಯಾರು ಕೂತ್ಕೊಂಡಿರ್ತಾರೆ ಆ ಹೃದಯ ನಿಮ್ಮದಲ್ಲ. ಯಾವಾಗ ಒಡೆದೋಗುತ್ತೋ ಗೊತ್ತಿಲ್ಲ. ಅಂತೂ ಒಡೆದೋಗಲ್ಲ. ಅದು ನಿಮ್ಮ ಬೈಕ್ಗೆ ಆಪ್ರೇಷನ್ ಮಾಡ್ತಾರೆ, ಆರ್ಟ್ಗೆ ಅಷ್ಟೇ. ಈ ಹೃದಯಾಘಾತಕ್ಕೆ ಕಾರಣ ಏನು ಅಂತಂದರೆ, ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಉಸಿರಾಟ, ಆಮ್ಲಜನಕ ಅಂತ ನಾವೇನು ಹೇಳ್ತೀವಿ, ನಾವು ತೆಗೆದುಕೊಳ್ಳುವ ಉಸಿರಾಟದಲ್ಲಿ ವ್ಯತ್ಯಾಸ ಕಂಡುಬರುವಂತಹ ಪ್ರಕ್ರಿಯೆಯಿಂದ ಹೃದಯದ ಸುತ್ತ ಇರ್ತಕ್ಕಂಥ ಮಾಂಸಖಂಡಗಳಿಗೆ ನೋವು ಪ್ರಾರಂಭ ಆಗುತ್ತೆ. ನಾವು ಹಾರ್ಟು ಅಂತ ಹಿಡ್ಕೊಂಡ್ಬಿಡ್ತೀವಿ ಎಡಗೈಲಿ ಫಸ್ಟೇ ಅಡ್ವಾನ್ಸ್ ಆಗಿ. ಹೇಳೇ ಇಲ್ಲ ಡಾಕ್ಟ್ರ್ ಇನ್ನೂ. ಏನಮ್ಮ? ಹೃದಯದ ಸುತ್ತ ಇರತಕ್ಕಂಥ ಮಾಂಸಖಂಡಗಳು ಸ್ವಲ್ಪ ನೋವು ಶುರು ಆದರೆ ಗಪ್ಪಂತ ಎಡಗೈ ಸೀದಾ ಹೋಗ್ಬಿಡುತ್ತೆ. ಕೇಳಿದೆ ಓ ಏನೋ ಆಗೈತೆ ನನಗೆ ಅಂತ. ಅಮ್ಮ 1,000 ಜನಕ್ಕೆ ಒಬ್ಬರಿಗೂ ಆಗಿರಲ್ಲ. ಇನ್ನು 999 ಇದೇ ಪ್ರಾಬ್ಲಮ್ ಇರೋದು. 1,000 ಹೃದಯಾಘಾತಕ್ಕೆ ಆಗಿದ್ದಾರೆ, ನನಗೆ ಆಗಿದೆ ಅಂತ ಅಂದ್ಕೊಂಡಿದ್ರೆ ಅಥವಾ ಆಗಿದೆ ಅಂತ ಹೇಳಿದರೆ ಅಲ್ಲ. 1,000ಕ್ಕೆ ಒಬ್ರಿಗೆ ಆಗ್ಬೋದು ಅಷ್ಟೇ ಹಾರ್ಟ್ ಅಟ್ಯಾಕ್ ಆದರೆ. ಇನ್ನು ಮಿಕ್ಕಿದವ್ರಿಗೆಲ್ಲ ನೋವೇ ಆಗೋದು. ಆ ನೋವಿಗೂ ಹೃದಯಕ್ಕೂ ಸಂಬಂಧನೇ ಇಲ್ಲ ಅಂತ ನಮಗೆ ಗೊತ್ತಿಲ್ಲ. ದುಡ್ಡು ಖರ್ಚು ಮಾಡೋದೇನು, ಪರದಾಡೋದೇನು, ಹೊತ್ಕೊಂಡೋಗೋದೇನು, ಅಯ್ಯೋ ಆ ಪರದಾಟಿಗೆ ಕೊನೆಯೇ ಇಲ್ಲ. ಅಂತೂ ನೀವೇ ತಿಳ್ಕೊಳ್ಳಿ. ಈಗ ನಾವೆಷ್ಟು ಶತಮೂರ್ಖರಾಗಿದ್ದೀವಿ.
ಕಾಯಿಲೆ ಇಲ್ಲದ ಕಾಯಿಲೆಯನ್ನು ಬರ್ಸ್ಕೊತಾ ಇದ್ದೀವಿ, ಹೃದಯದ ಮೇಲೆ ಭಾರ ಹಾಕ್ತಾ ಇದ್ದೀವಿ, ಹಣ ಜೇಬಿಂದ ಖರ್ಚು ಮಾಡ್ಕೋತಾ ಇದ್ದೀವಿ. ಈ ವ್ಯವಸ್ಥೆ ಸಂಸ್ಕಾರ ಎಷ್ಟರ ಮಟ್ಟಿಗಿದೆ ಸ್ವಲ್ಪ ಯೋಚನೆ ಮಾಡಿ. ಇದು ಯಾಕೆ ಬರುತ್ತೆ? ಅದು ಚಿಕ್ಕವ್ರು ಇರ್ಬೋದು, ದೊಡ್ಡವ್ರು ಇರ್ಬೋದು, ಯಾರಿಗೆ ಆಗಿರ್ಬೋದು, ಹುಷಾರಿರ್ಬೋದು, ಹುಷಾರಿಲ್ಲದೆ ಇರ್ಬೋದು, ಅವ್ರು ಹೆಲ್ತಿಯಾಗೇ ಇರ್ಬೋದು, ಸಣ್ಣಗೆ ಇರ್ಬೋದು, ದುಮ್ಮಾನೇ ಇರ್ಬೋದು. ನಮ್ಮದು ತೀರ್ಮಾನ ಅಲ್ಲ. ಇಲ್ಲಿ ತೀರ್ಮಾನ ಏನಾಗತ್ತೆ ಅಂದರೆ, ನಮ್ಮ ದೇಹಕ್ಕೆ ಕೊಡುವಂಥ ಕೆಲಸಗಳು ನಮ್ಮ ಜೀವನದ ಹೃದಯದ ಮೇಲೆ ನಮಗೆ ಆಯಸ್ಸು ಭಗವಂತ ಪಕ್ಕಾ 100 ವರ್ಷ ಬದುಕಿ ಬಾ ಅಂತ ಕೊಟ್ಟು ಕಳಿಸಿದ್ದಾನೆ, ಹೃದಯದ ಗ್ಯಾರಂಟಿ ಮೇಲೆ. ಇಲ್ಲಿ ನಾವು ಆಗಿಲ್ಲ 100 ರೀಚ್ ಆಗ್ತಾ ಇದೀವಮ್ಮ? ಇಲ್ಲ. ಈಗ ಯಾರು ಸುಳ್ಳು ಇಲ್ಲಿ? ದೇವ್ರ ಸುಳ್ಳ, ನಮ್ಮ ಸುಳ್ಳ? ಏನೋ ನಿಮ್ಮಿಷ್ಟ, ಏನೋ ತಿಳ್ಕೊಳ್ಳಿ. ಆದರೆ ಒಂದು ತಿಳ್ಕೋಬೇಕು, ನಾವು ಮಾಡ್ಕೊಳ್ತಾ ಇರೋ ಕೆಲಸ ಎಷ್ಟಪ್ಪ ಅಂದರೆ, ನಮ್ಮ ಹೃದಯದ ಒತ್ತಡವನ್ನು, ಹೃದಯದಿಂದ ಒತ್ತಡ ಬರ್ತಾ ಇದೆ, ನಮ್ಗೆ ತಪ್ಪಾಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅನ್ನೋದು ಗೊತ್ತಿದ್ರೂ ನಾವು ತಪ್ಪು ಮಾಡ್ಕೋತಾ ಇದ್ದೀವಿ. ಹೌದು. ಏನು ಅಂದರೆ, ನಾವು ಮಾಡ್ಕೋಬೇಕಾದದ್ದು, ಭೂಮಿ ಸುತ್ತಾ ಇದೆ ಅಂದಮೇಲೆ ನಾವೇನು ಮಾಡಬೇಕು ಸ್ವಾಮಿ ಅಂತ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ಲ. ಅದಕ್ಕೆ ನಾವು ಕೂತಿರ್ತಕ್ಕಂತಹ ಸನ್ನಿವೇಶಕ್ಕೆ ಬಂದು 1 ನಿಮಿಷಕ್ಕೆ 72 ಬಾರಿ ಹೃದಯ ಒಡೆಯುತ್ತೆ ಅಂತ ಒಂದು ಸಾಮಾನ್ಯವಾಗಿ ನಾವು ತಿಳ್ಕೊಂಡಿದ್ದೀವಿ. ಹೌದಾ ಅಮ್ಮ? ಇದು ಯಾರಿಗೆ ಇದು 72 ಬಾರಿ ಹೊಡ್ಕೊಳ್ಳೋದು? ಇದೇ ಒತ್ತಡ. ಯಾರಿಗೆ ಅಂದರೆ, ಸುಮ್ಮನೆ ಕೂತ್ಕೊಂಡು ಟಿ ವಿ ನೋಡೋರಿಗೆ, ಯೋಚನೆ ಮಾಡೋರಿಗೆ 72 ಬಾರಿ ಹೊಡ್ಕೊಳ್ಳುತ್ತೆ. ಇದೇ ಒತ್ತಡ. ಚೆನ್ನಾಗಿ ಕೆಲಸ ಮಾಡ್ಕೊಂಡು ಖುಷಿಯಾಗಿ ಲವಲವಿಕೆಯಿಂದ ಓಡಾಡ್ತಾ ಇದ್ದರೆ 50ರಿಂದ 55ಕ್ಕೆ ನಿಲ್ಲುತ್ತೆ ನಮ್ಮ ಹೃದಯ. ಅದು ರೀ ನಿಜವಾದ ಮನುಷ್ಯ, ಅವರೇ ರೀ ದೇವರು.